ಪಾವಗಡ ಹಿರಿಯ ಪತ್ರಕರ್ತ ಸೀತಾರಾಮ ಶಾಸ್ತ್ರಿ ನಿಧನಕ್ಕೆ ತಾಲೂಕು ಪತ್ರಕರ್ತರಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ಪಾವಗಡ ತಾಲೂಕಿನ ಹಿರಿಯ ಪತ್ರಕರ್ತರಾಗಿದ್ದ ಸೀತಾರಾಮ ಶಾಸ್ತ್ರಿಗಳ ನಿಧನಕ್ಕೆ ತಾಲೂಕು ಪತ್ರಕರ್ತರು ಸಂತಾಪ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಶಾಸ್ತ್ರಿಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ 2 ನಿಮಿಷಗಳ ಮೌನಾಚರಣೆ ಮಾಡಲಾಯಿತು. ಸೀತಾರಾಮ ಶಾಸ್ತ್ರಿ ಅವರು ಕಳೆದ ಸುಮಾರು 30 ವರ್ಷಗಳಿಂದ ಕನ್ನಡಪ್ರಭ, ಇಂಗ್ಲಿಷ್ ಪೇಪರ್ಗಳು ಮತ್ತು ಡೆಕ್ಕನ್ ಹೆರಾಲ್ಡು, ಯಾವುದೋ ಈನಾಡು ಪೇಪರು, ಆಂಧ್ರಜ್ಯೋತಿ ಪೇಪರ್ಗಳು, ಬೆಂಗಳೂರಲ್ಲಿ ಹಲವು ಉತ್ತಮವಾದ ದಿನಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಅತ್ಯುತ್ತಮ ಹೆಸರು ಗಳಿಸಿರ್ತಾರೆ. ಅವರ ಹಾದಿ ಎಂತಂದ್ರೆ ಬಹಳ ಸ್ಪಷ್ಟವಾಗಿ. ಪತ್ರಕರ್ತರ ಸಂಘದ ಅಧ್ಯಕ್ಷರಾದ GN ಹನುಮಂತರಾಯಪ್ಪ ಮಾತನಾಡಿ, ಸೀತಾರಾಮ ಶಾಸ್ತ್ರಿಗಳು ಕೇವಲ ವರದಿಗಾರರಾಗಿರದೆ ಹೊಸ ತಲೆಮಾರಿನ ಪತ್ರಕರ್ತರಿಗೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶಕವಾಗಿದ್ದರು. ಅವರ ಬರಹಗಳಲ್ಲಿ ಸಮಾಜಮುಖಿ ಕಳಕಳಿ ಎದ್ದು ಕಾಣುತ್ತಿತ್ತು. ತಾಲೂಕಿನ ಜ್ವಲಂತ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತಲುಪಿಸುವಲ್ಲಿ ಅವರು ವಹಿಸುತ್ತಿದ್ದ ಶ್ರದ್ಧೆ ಇಂದಿನ ಪತ್ರಕರ್ತಿಗೆ ಮಾದರಿ. ಅವರ ನಿಧನದಿಂದ ಪಾವಗಡದ ಪತ್ರಿಕೋದ್ಯಮ ಕ್ಷೇತ್ರವು ಒಬ್ಬ ಹಿರಿಯ ವ್ಯಕ್ತಿಯನ್ನು ಕಳೆದುಕೊಂಡಂತಾಗಿದೆ. ಪತ್ರಕರ್ತರದ್ದು ಯಾವುದೇ ಭದ್ರತೆ ಇಲ್ಲದ ಬದುಕಾಗಿದೆ. ಅನಿರೀಕ್ಷಿತ ಘಟನೆಗಳು ಸಂಭವಿಸಿದಾಗ ಪತ್ರಕರ್ತರ ಕುಟುಂಬಗಳು ಬೀದಿಗೆ ಬೀಳುವ ಸ್ಥಿತಿ ಇದೆ. ಆದ್ದರಿಂದ ಸಂಘದ ವತಿಯಿಂದ ಪತ್ರಕರ್ತರ ಕಲ್ಯಾಣಕ್ಕಾಗಿ ಅಥವಾ ತುರ್ತು ಪರಿಸ್ಥಿತಿಗಾಗಿ ಇಂತಿಷ್ಟು ಮೊತ್ತದ ಹಣವನ್ನು ಕಾಯ್ದಿರಿಸಬೇಕು. ಹಾಸ್ಪಿಟಲ್ ಬಿಡ್ತಾ ಇದ್ದೆ, ಅಷ್ಟೊತ್ತು ಮೈಕಾಲು ಹೋಗಿದ್ದ ನಮಗೆ ಮುಂಚೆ ಹೋಗ್ತಾ ಇದ್ದೆ ಮೈಕಾಲು ಅಂತ ನಾವು ಓಡೋಷ್ಟೊತ್ತಿಲ್ಲ. ನಾವು ಹೋಗಿದ್ದೆ. ತುಂಬ ನಮಗೆ ದುಃಖದ ಕಾರಣ. ತುಂಬ ಅದನ್ನು ಹೇಳ್ಕೊಂಬಾರ್ದು. ಯಾಕಂದರೆ ಅವರು ನಾವು ಹೊಸದಾಗಿ ಬಂದಾಗ ಅಷ್ಟೊತ್ತಿಗೆ ಅವರು ಇಲ್ಲಿ. ನಂತರ ಮಾತನಾಡಿದ ಸತ್ಯಲೋಕೇಶ್ ಅವರು, ಶಾಸ್ತ್ರಿಗಳು ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದರು. ಪತ್ರಿಕಾ ವೃತ್ತಿಯನ್ನು ಕೇವಲ ಉದ್ಯೋಗವಾಗಿ ನೋಡದೆ ಅದನ್ನೊಂದು ಜನಸೇವೆಯಾಗಿ ಪರಿಗಣಿಸಿದ್ದರು. ಅವರ ನಿಷ್ಠಾವಂತ ಬರಹಗಳು ಇಂದಿಗೂ ಪ್ರಸ್ತುತವಾಗಿವೆ. ತವಳಬೆಟ್ಟ ನಾಗರಾಜು, ವೀರಸೇನ ಇವರ ನಂತರ ಈಗ ಮತ್ತೊಬ್ಬ ನಮ್ಮ ಪತ್ರಕರ್ತರು ನಮ್ಮ ಪಾವಗಡ ತಾಲೂಕು ಕಳ್ಕೊಂಡಿದೆ. ಅವರ ಕುಟುಂಬಕ್ಕೆ ಧೈರ್ಯ ತರುವಂಥ ಒಂದು ಎಲ್ಲರೂ ನಾವು ಬೆನ್ನೆಲುಬಾಗಿ ನಿಲ್ಲೋಣ. ಕೇವಲ ಅವರ ಪತ್ನಿ ಮತ್ತು ತಂಗಿ ಮಾತ್ರ ಇಬ್ಬರೇ ಜೊತೆ ಇದ್ದರು. ಅಳ್ತಾ ಇದ್ದಾರೆ, ಅವನನ್ನು ಸಂತೈಸ್ತಕ್ಕಂಥವ್ರು ಯಾರೂ ಇಲ್ಲ. ಸೊ ಹಾಗಾಗಿ ನಾವು ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮತ್ತೆ ಏನೂ ಇರೋದಿಲ್ಲ. ಆ ಒಂದು ಮೃತದೇಹವನ್ನು ನೋಡಿದಾಗ ಎಷ್ಟು ಖುಷಿಯಾಗಿ ಮಲಗಿರೋದು ಹಂಗೆ ಮಲಗಿದಾನೇನೋ, ಏನೂ ಆಗಿಲ್ವೇನೋ, ಸತ್ತಿಲ್ವೇನೋ ಅನ್ನೋ ಥರ ಆ ಒಂದು ಇದರಲ್ಲಿ ನೋಡೋದು ಬಹಳ ದುಃಖ ಆಯಿತು. ಪ್ರಗತಿ ರಾಮಾಂಜಿನಪ್ಪ ಮಾತನಾಡಿ, ಸೀತಾರಾಮ ಶಾಸ್ತ್ರಿಗಳು ಕೇವಲ ಪತ್ರಕರ್ತರಾಗಿರದೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ವರದಿ ಮಾಡುವಾಗ ಅವರಲ್ಲಿದ್ದ ಬದ್ಧತೆ ಮತ್ತು ನಿಷ್ಠೆ ನಮ್ಮೆಲ್ಲರಿಗೂ ಆದರ್ಶಪ್ರಾಯ. ವರದಿಗಳು ಮಾಡಿ ಒಳ್ಳೆಯ ಹೆಸರು ಇತ್ತು. ನಮ್ಮ ಹಿರಿಯರು ಅವರು ನಮ್ಮಂಥವ್ರು ಎಲ್ಲ ವರದಿಗಾರರಿಗೆ ಮಾರ್ಗದರ್ಶಿಗಳು. ಇಂಥವರು ಇವತ್ತು ನಮ್ಮನ್ನು ಪತ್ರಕರ್ತರನ್ನು ಅಗಲಿದ್ದು ಜಾಸ್ತಿ ದುಃಖಕರ ಸಂಗತಿ. ಇಂಥ ಮಾರ್ಗದರ್ಶನ ಬೇಕಾಗಿತ್ತು. ಇವಾಗ ಅಗಲಿದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ. ಅದೇ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಾವು ನಡಿಬೇಕಂತ ಹೇಳಿ ಇವಾಗ, ಯಾಕಂದರೆ ಶ್ರದ್ಧಾಂಜಲಿ ಸಭೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ವಿ. ಅವರು ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳಿ ನನ್ನ ಎರಡು ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ನಿರ್ದೇಶಕರು ಹಾಗೂ ಪಾವಗಡ ತಾಲೂಕಿನ ಉಸ್ತುವಾರಿಗಳಾದ ದೊಡ್ಡೇರೆ ಕಣಿವಯ್ಯ ಮಾತನಾಡಿ, ಸೀತಾರಾಮ ಶಾಸ್ತ್ರಿಗಳು ಪತ್ರಿಕೋದ್ಯಮ ಮೌಲ್ಯಗಳನ್ನು ಎತ್ತಿ ಹಿಡಿದ ಅಪರೂಪದ ವ್ಯಕ್ತಿತ್ವ. ಜಿಲ್ಲಾ ಮಟ್ಟದಲ್ಲಿ ಪಾವಗಡದ ಧ್ವನಿಯನ್ನು ಸಮರ್ಪಕವಾಗಿ ಬಿಂಬಿಸುವಲ್ಲಿ ಅವರ ಲೇಖನಿ ಮಹತ್ವದ ಪಾತ್ರ ವಹಿಸಿತ್ತು. ಅವರ ಸರಳತೆಯ ಸಕಾರ ಮೂರ್ತಿಯಾಗಿದ್ದರು. ಅಧಿಕಾರ ಅಥವಾ ಹಣಕ್ಕೆ ಎಂದೂ ಬೆನ್ನು ಹತ್ತಿದವರಲ್ಲ. ಹೊಸದಾಗಿ ಬರುವ ಯುವ ಪತ್ರಕರ್ತರಿಗೆ ಅವರು ತಂದೆಯಂತೆ ಪ್ರೀತಿ ನೀಡಿ ವೃತ್ತಿಯ ಪಾವಿತ್ರ್ಯತೆಯನ್ನು ಕಲಿಸಿಕೊಡುತ್ತಿದ್ದರು. ಸೀತಾರಾಮ ಶಾಸ್ತ್ರಿಗಳ ಅಗಲಿಕೆಯು ಪಾವಗಡ ತಾಲೂಕಿನ ಪತ್ರಿಕಾ ರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯ. ಆ ಪುರಸಭೆಯಲ್ಲಿ
ಹೋದ್ರೆ ಅಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೋದು. ಈಗ ಕೆನರಾ ಬ್ಯಾಂಕ್ ಗೀಕ್ ಅಕೌಂಟ್ ಅಂತ ಅಂದು ಒಂದು ಕೆನರಾ ಬ್ಯಾಂಕ್ನವರು 0 ಅಕೌಂಟ್ ಮಾಡಿಸ್ಕೊಡ್ತಾ ಇದ್ದಾರೆ ಎಲ್ಲ ಪತ್ರಕರ್ತರಿಗೂ. ಸುಮಾರು ಮನೆ ಲೋನ್ ಬೇಕಂದ್ರೆ ಒಂದು 5 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ, ಬೈಕ್ ಲೋನ್ ಬೇಕಂದ್ರೆ 2 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ, ಇನ್ನು ಸೈಟ್ ಬೇಕು ಅಂತ ಅದಕ್ಕೊಂದು 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯನ ಕೆನರಾ ಬ್ಯಾಂಕ್ನವ್ರು ಒದಗಿಸ್ತಾ ಇದ್ದಾರೆ. ನಮ್ಮೆಲ್ಲ ಪತ್ರಕರ್ತರು ಸಮೇತ ಇದನ್ನ ನೀವೆಲ್ಲನೂ ಸೌಲಭ್ಯ ಪಡ್ಕೋಬೇಕು. ಮುಂದಿನ ದಿನದಲ್ಲಿ ಪಾವಗಡ ತಾಲೂಕು ಮಾದರಿ ಆಗಬೇಕು. ನೀವೆಲ್ಲರೂ ಒಂದಾಗಬೇಕು. ಒಂದಾಗೋದ್ರ ಮೂಲಕ ಈ ನಮ್ಮ ಏನು ಶ್ರೀರಾಮ್ ಶಾಸ್ತ್ರಿ ಅವರ ಅಗಲಿಕೆಯಿಂದ ನಮ್ಗೇನು ದುಃಖ ಬರ್ತಾ ಇದೆ, ಅವರ ವೇದಿಕೆಯಿಂದಲಾದ್ರೂ ನಮ್ಮ ಪಾವಗಡ ತಾಲೂಕೆಲ್ಲ ಒಂದಾಗಿ ಪತ್ರಕರ್ತರುಗಳು ಮುಂದಿನ ದಿನದಲ್ಲಿ ಒಳ್ಳೆ